ನಮ್ಮ ಜೊತೆ ಇದ್ದಾರೆ NGO ಹಾಗೂ ಸಮಾಜ ಸೇವೆಯಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿ ನಮ್ಮ ಜನತಾ ಸಮಾಜ ಸೇವಾ ರತ್ನ ಅನ್ನೋ ಅವಾರ್ಡ್ನ ಪಡೆದಿರುವಂಥ ಶ್ರೀ ಡಾಕ್ಟರ್ ರಾಜೇಶ್ MS ಅವರಿದ್ದಾರೆ. ಬನ್ನಿ ಸರ್ ಹತ್ರನೇ ಮಾತಾಡ್ಸೋಣ ಈ ಅವಾರ್ಡ್ ಬಗ್ಗೆ, ಆಮೇಲೆ ಈ ಫಂಕ್ಷನ್ ಬಗ್ಗೆ. ಸರ್ ಬಾಯಲ್ಲಿ ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಸರ್, ಮೊದಲನೇದಾಗಿ ನಿಮಗೆ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಈ ಅವಾರ್ಡ್ ಬಂದಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಮೊಟ್ಟ ಮೊದಲಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಈ ಜನತಾ ನ್ಯೂಸ್ ಹೊಸದಾಗಿ ಏನು ಶುರುವಾಗಿದೆ, ಒಂದು ಜನತೆಗೋಸ್ಕರ ಅಂತ ಶುರುವಾಗಿರೋಂಥ ಒಂದು ನ್ಯೂಸ್ ಚಾನಲ್ಲು ಪ್ರತಿಯೊಬ್ಬರ ಜನ ಮನದಲ್ಲೂ ಇದ್ದು ಚೆನ್ನಾಗಿ ಉತ್ತುಂಗಕ್ಕೆ ಹೋಗಬೇಕು ಅಂತ ಭಾಳ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮತ್ತು ಇವತ್ತಿನ ಅವಾರ್ಡ್ಸ್ ಫಂಕ್ಷನ್ನು ಭಾಳ ಖುಷಿ ಅನ್ನಿಸ್ತದೆ. ಏಕೆಂದರೆ ಎಲ್ಲೋ ಒಂದು ಎಲೆಮೆರೆಕಾಯಿ ಥರ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವ್ರು ಮಾಡೋ ಒಂದು ಸೇವೆಯನ್ನು ಗುರುತಿಸಿ ಒಂದು ಜನರ ಮುಂದೆ ಇಟ್ಟಾಗ ಅದು ನಿಜವಾದ ಡೆಫಿನೇಷನ್ ಫಾರ್ ದಿ ಜನತಾ ನ್ಯೂಸು. ಅದರಿಂದ ಭಾಳ ಖುಷಿ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಬರುವಂಥ ಯಂಗ್ಸ್ಟರ್ಸ್ಗೆ, ಈ ಫೀಲ್ಡಿಗೆ ಬರುವಂಥ ಯಂಗ್ಸ್ಟರ್ಸ್ಗೆ ನಿಮ್ಮ ಕಡೆಯಿಂದ ಒಂದು ಇನ್ಸ್ಪಿರೇಷನ್ ಅಥವಾ ಮೋಟಿವೇಶ್ನಲ್ ವರ್ಡ್ ಹೇಳಿದರೆ ಏನು ಹೇಳಕ್ಕೆ ಇಷ್ಟ? ಯಂಗ್ಸ್ಟರ್ಸ್ ಆಗ್ಬೋದು, ಇಲ್ಲ ವಯಸ್ಕರಾಗ್ಬೋದು, ಇಲ್ಲ ಹಿರಿಯ ವಯಸ್ಕರಾಗಿರ್ಬೋದು, ಯಾರೇ ಆಗಿರಲಿ, ನಾವು ಸಮಾಜದ ಜೊತೆ ನಾವು ಬೆಳಿತೀವಿ, ಸಮಾಜದ ಜೊತೆ ನಾವು ಬದುಕ್ತೀವಿ. ಆದ್ದರಿಂದ ನಾವು ಏನು ಗಳಿಸ್ತೀವೋ, ಹಣ ಆಗ್ಬೋದು, ವಿದ್ಯೆ ಆಗ್ಬೋದು, ಪ್ರತಿಯೊಂದು ಪ್ರತಿಷ್ಠೆ ಏನೇ ಆಗ್ಬೋದು, ಅದರಲ್ಲಿ 1 ಅಥವಾ 2% ನಮ್ಮ ಸಮಾಜಕ್ಕಾಗಿ ಮುಡಿಪಾಗಿಡಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ ಮತ್ತು ನನ್ನ ಒಂದು ಸಂದೇಶ. ಸರ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಇನ್ನೂ ಹಲವಾರು ಸಾಧನೆಗಳನ್ನ ನಿಮ್ಮ ಕ್ಷೇತ್ರದಲ್ಲಿ ಮಾಡಲಿ ಅಂತ ನಾವು ಆಶಿಸ್ತೀವಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಧನ್ಯವಾದಗಳು. ವಿಶ್ ಆಲ್ ದ ವೆರಿ ಬೆಸ್ಟ್.